ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಭಾಷೆ ಅಮೃತ ಕುಡಿಸೋ ತಾಯಿ ಭವಿಷ್ಯ ಬರುವಂತ ತಂದೇನೋ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ಖಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಆದರ್ಶ ಶಿಕ್ಷಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವ. ಈ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲು ನಾವಿಲ್ಲಿ ಸೇರಿದ್ದೇವೆ. ಮೊದಲಿಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಈ ಕಾರ್ಯಕ್ರಮವನ್ನು ಮೊದಲಿಗೆ ಪ್ರಾರಂಭಿಸಿದ ನಮ್ಮ ಗುರುವಿಗೆ ಶಿರವಾಗಿ ನಮಿಸುವೆ. ನಿಮ್ಮ ಘನತೆಯು ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವಾಗಿ ನಮಿಸುವೆ. ನಿಮ್ಮ ಘನತೆಯು ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ಅಪ್ಪನಂತೆ ಜ್ಞಾನದ ಬೆಳಕನ್ನು ನೀಡಿ ಮಾನವೀಯ ಮೌಲ್ಯಗಳನ್ನು ಹೇಳಿಕೊಟ್ಟ ಸಮಾಜದಲ್ಲಿ ಗೌರವಯುತವಾಗಿ ಬದುಕನ್ನು ಕಟ್ಟಿಕೊಳ್ಳಲು ಕಾರಣರಾದ ನನ್ನೆಲ್ಲ ಗುರು ವೃಂದವನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನನ್ನ ಸಹಪಾಠಿಯಾದ ಕುಮಾರ್ ಗೌಡಚೂಡಿ ಅವರು. ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೆ ಈಗ ಸ್ವಾಗತವನ್ನು ಕೋರುವ ಸಮಯ. ನಮ್ಮ ಶಾಲೆಯ ಶಿಕ್ಷಕರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಶಿಕ್ಷಣ ಸಂಘಟನೆಗಳು. ಈ ಹೃದಯದಿ ಹಾಡುತ್ತಾ ಸ್ವಾಗತ ಕೋರುತ್ತಾ, ಈ ಹೃದಯದಿ ಹಾಡುತ್ತಾ ಬನ್ನಿರಿ ಹರಸುತ್ತಾ, ಈ ವೇದಿಕೆ ನಮಿಸುತ್ತಾ ಬನ್ನಿರಿ ಹರಸುತ್ತಾ, ಈ ವೇದಿಕೆ ನಮಿಸುತ್ತಾ. ಪ್ರೀತಿಯ ಗುರುಗಳೇ, ನಮ್ಮ ಶಾಲೆಯ ಹೂಗಳೇ, ಪ್ರೀತಿಯ ಗುರುಗಳೇ, ನಮ್ಮ ಶಾಲೆಯ ಹೂಗಳೇ, ಬನ್ನಿರಿ ಹಾಡುತ್ತಾ ನಾವು ಸ್ವಾಗತ ಕೋರುತ್ತಾ, ಬನ್ನಿರಿ
ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಎಚ್.ಎಸ್. ಬೆಣ್ಣೂರ್ ಸರ್ ಅವರಿಗೂ ಸ್ವಾಗತ ಸುಸ್ವಾಗತ. ಇವರಿಗೆ ಮಲ್ಲು ರವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಶಾಲೆಯ ಶಿಕ್ಷಕರಾದ ದಾಮ್ ಸರ್ ಅವರಿಗೂ ಸ್ವಾಗತ ಸುಸ್ವಾಗತ. ಇವರಿಗೆ ಮತ್ತು ಭಾರತ ಸರ್ಕಾರ ಇವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯ ರೂಪದಲ್ಲಿ ಆಚರಣೆ ಮಾಡುತ್ತಾರೆ. ಇಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ ಅವರ ಜನ್ಮದಿನ ಹಾಗೂ ಅವರ ಒಬ್ಬ ಮಹಾನ ವ್ಯಕ್ತಿ ವಿದ್ವಾಂಸ ಮತ್ತು ಆದರ್ಶ ಶಿಕ್ಷಕರನ್ನು ಗೌರವಿಸಬೇಕು ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಪ್ರಥಮವಾಗಿ ನನ್ನ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಶಿಕ್ಷಕರ ದಿನಾಚರಣೆಯನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಆಚರಿಸಲಾಗುತ್ತದೆ. ಶಿಕ್ಷಕರು ದೇಶದ ಬೆನ್ನೆಲುಬು ಎಂದು ತಿಳಿಸುತ್ತಾ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯನ್ನು ಅವರು ನಮ್ಮನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಸುವ ದೀಪಸ್ತಂಭಗಳು. ನಮ್ಮ ಜೀವನದ ಕಷ್ಟಗಳನ್ನು ಎದುರಿಸಲು ಶಕ್ತಿ ಮತ್ತು ಪ್ರೇರಣೆಯನ್ನು ನೀಡುತ್ತಾರೆ. ಗುರುಗಳೇ ನಮ್ಮ ಭವಿಷ್ಯವನ್ನು ಬೆಳಗಿಸಲು ಶಕ್ತಿ ಹೆಚ್ಚಿಸುವ ಪೂರ್ಣ ಬಳಗಕ್ಕೆ ಚಪ್ಪಾಳೆ. ವಿದ್ಯೆಯ ಮೌಲ್ಯವ ಸಾರಿರುವ ಗುರುಗಳೇ ನಿಮಗಿದು ಚಪ್ಪಾಳೆ. ತಪ್ಪನ್ನು ತಿದ್ದುವ ಮನಗಳಿಗೆ ನಮ್ಮ ಚಪ್ಪಾಳೆ. ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನೀವು ಸ್ವಾರ್ಥಿಯಾಗಲು ಕಲಿಸು. ಸ್ವಾರ್ಥದ ನಡುವೆ ಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆದವರ ನಡುವೆ ಧೀರನಾಗಲು ಕಲಿಸು. ಅಂಜಿ ನಡೆದವರ ನಡುವೆ ಧೀರನಾಗಲು. ಚೈತನ್ಯದ ಚಲಮೆಯವರು ನಮ್ಮ ಶಾಲೆಯ ಕಲಿಸುವವರು ಅವರೆಲ್ಲರೂ ನಮ್ಮ ಶಾಲೆಯ ಮುಖ್ಯ ಗುರುಗಳು ಸೋಮಸರ್ ಅವರು. ಏನು ಸುಂದರ ಇವರ ಮಾತುಗಳು ಖುಷಿ ಪಡುತ್ತವೆ ನಮ್ಮ ಮನಸ್ಸುಗಳು.
ಯಶಸ್ವಿಯಾಗಲಿ ಇವರೆಲ್ಲರ ಕೆಲಸಗಳು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವಂದನೆಗಳು. ಸದಾ ಘೋಷಿಸುತ್ತೇನೆ. ಶಿಕ್ಷಕರು ನಮ್ಮನ್ನು ಪ್ರೀತಿ, ವಿಶ್ವಾಸ, ಮಮತೆಯಿಂದ ನೋಡುತ್ತಾರೆ. ನಾನು ನನ್ನ ಶಿಕ್ಷಕರನ್ನು ಇಷ್ಟಪಡುತ್ತೇನೆ. ಧನ್ಯವಾದಗಳು. ಕಥೆಯಲ್ಲಿ ಓದುತ್ತಿದ್ದೇನೆ. ಹನುಮಂತರೊಂದೊಂದು ಡೈಲಾಗ್. ಉಳಿಸಿದರೆ ಗುಣವಂತ, ಕೂಡಿಸಿದರೆ ಕುಲವಂತ, ಭಾಗಿಸಿದರೆ ಭಾಗ್ಯವಂತ, ಇವರೇ ನಮ್ಮ ಹನುಮಂತ. ಹಿಡಿದ ಭಗವಂತ. ಇವರಿಗೆಲ್ಲರಿಗೂ ಕೂಡ ಮತ್ತು ನಿಮಗೆ ಈ ಶಿಕ್ಷಕರ ದಿನಾಚರಣೆ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ಶುಭಾಶಯಗಳನ್ನು ಏನೋ ಮಾತಾಡಿಲ್ಲ ನನಗೆ ಶಿಕ್ಷಕರ ದಿನಾಚರಣೆ ಬಗ್ಗೆ ನಿಮ್ಗೆ ಸಾಕಷ್ಟು ಗೊತ್ತೈತಿ. ಸರ್ವಪಲ್ಲಿ ರಾಧಾಕೃಷ್ಣ ಯಾರು, ಏನು, ಏನಾಗಿದ್ರು ಅನ್ನೋದು ಗೊತ್ತೈತಿ. ಹೌದಾ? ಏನಾಗಿದ್ರಿ ಅವರು? ಸರ್ವಪಲ್ಲಿ ರಾಧಾಕೃಷ್ಣ ಅವರು ಏನಾಗಿದ್ರು? ಟೀಚರ್ ಆಗಿದ್ರು. ಮತ್ತ ಸರ್, ಶಿಕ್ಷಕರು, ಗುರು ಏನಾಗಿದ್ರು. ಮತ್ತ ಭಾರತದ ರಾಷ್ಟ್ರಪತಿ ಆಗಿದ್ರು. ಭಾರತದ ತತ್ವಜ್ಞಾನಿ ಆಗಿದ್ರು. ಅವ್ರು ಅಲ್ಲಿ ಬರ್ತಿದ್ದಾರೆ ಅಂತಂದ್ರೆ ಬಟ್ ಅವ್ರು ಹೋಗಿ ಬರ್ಬೇಕು. ನಾವು ಪ್ರೀತಿಸಿದೆ. ಯಾಕೆ ಪ್ರೀತಿಸಿದೆ ಅಂದ್ರೆ ಕನ್ನಡ ಒಂದು ಪೇಜ್ ಬರ್ತಿರ್ತಾರೆ. ನಿನ್ನೆ ನಾ ಎಷ್ಟು ಪಾಠ ಹೇಳಿಲ್ಲ, ಎಲ್ಲಾ ಪಾಠದ್ದು ಮುಗಿಸ್ಯಾನ್ರಿ. ಯಾಕಂದ್ರೆ ಅವನು ಎವ್ರಿ ನೈಟ್ ಟ್ಯೂಷನ್ ಬಂದಾಗ ನಾನು ಮಕ್ಕಳ ಕೂರ್ಸೋತಿದ್ದೆ. 5ನೇ ಕ್ಲಾಸ್ ಮುಗಿಸಿದ್ದೆ. ಅವ್ನು ಬರಿಬೇಕು. ಮ್ಯಾಕ್ ಬೋನಿತ್ತಿದ್ದೆ, ಮೋರ್ನಿಂಗ್ ಅಂತಿದ್ದೆ. ಹಂಗಾಗಿ ಇವತ್ತ 4 ಪಾಠ 4 ಪದ್ಯ 8ದ್ದು ಪೂರ್ತಿ ಮುಗಿಸ್ಯಾನ್ರಿ ಕನ್ನಡಕ್ಕೆ. ಯಾಕೆ ಮುಗಿಸಿದ ಅಂದ್ರೆ ಅವ ಅದ್ರ ಬಗ್ಗೆ ಕಾಳಜಿ ಮಾಡಿದ, ನಾನು ಅವನ ಬಗ್ಗೆ ಕಾಳಜಿ ಮಾಡಿದೆ, ನಾನು ಅವನ ಮೇಲೆ ಪ್ರೀತಿ ಇಟ್ಟಿದ್ದೆ, ಅವ ಅದ್ರ ಮೇಲೆ ಶ್ರದ್ಧೆ ಇಟ್ಟು ಮಾಡಿದೆ. ಸೊ ಅದಕ್ಕಾಗಿ ಹೇಳ್ತಾನೆ, ಎಲ್ಲರೂ ಪಠ್ಯ ಪುಸ್ತಕಗಳನ್ನು ಪ್ರೀತಿಸಿ, ಶಾಲೆಯನ್ನು ಪ್ರೀತಿಸಿ, ಓದುಗರಾಗಿ, ಜ್ಞಾನವಂತರಾಗಿ, ಒಳ್ಳೆಯ ಕನಸುಗಳನ್ನು ಸಾಕಾರಗೊಳಿಸುವಲ್ಲಿ ಮುಂದಿನ ಹೆಜ್ಜೆ ನಿಂದಾಗಿ ಹಾರೈಸುತ್ತಾ ಗುರುವಿಂದ ಪಡೆದಲ್ವ, ಗುರುವಿಂದ ನಾಗದು ಪುಣ್ಯ ಲೋಕಕ್ಕೆ, ಗುರುವಿಂದ ಮುಖ್ಯ ಸರ್ವಜ್ಞ. ಮೊದಲಿಗೆ ನಾನು ಗುರುವೃಂದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕರೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಗುರುಮಾತೆಯರಿಗೆ ಎಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತೇನೆ. ಮೊದಲಿಗೆ ನಾವು ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು, ಈ ಶಿಕ್ಷಕರು ಅನ್ನುವಂತಹ ಪದ ಅತ್ಯಂತ ಗೌರವವಾದಂತಹ ಒಂದು ವೃತ್ತಿಯನ್ನು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಒಂದು ಸತತವಾಗಿ ಮಕ್ಕಳ ಜೊತೆಗೆ ಒಂದು ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿದಾಗ ನಮಗೆ ಈ ಒಂದು ವೃತ್ತಿಗೆ ಗೌರವ ಅನ್ನೋದು ಸಿಗುತ್ತೆ. ಈ ಶುಭ ಮಧ್ಯಾಹ್ನ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಮುಖ್ಯ ಗುರುಗಳೇ, ನನ್ನ ಗುರುವೃಂದವೇ ಹಾಗೂ ನನ್ನ ಶಾಲೆಯ ಎಲ್ಲ ಮುದ್ದು ಮಕ್ಕಳಿಗೂ ಸರ್ವಪಲ್ಲಿ ರಾಧಾಕೃಷ್ಣನವರ ಹುಟ್ಟುಹಬ್ಬ ಸೆಪ್ಟೆಂಬರ್ 5ರಿಂದ ಆಚರಿಸುವಂತಹ ಸರ್ವ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಪಂಚದಲ್ಲಿ ಸಾಕಷ್ಟು ಉದ್ಯೋಗಗಳಿದಾವ. ಎಲ್ಲ ಉದ್ಯೋಗಕ್ಕೂ ಅಣಿ ಮಾಡಿ, ಎಲ್ಲ ಉದ್ಯೋಗಕ್ಕೂ ಜ್ಞಾನ ನೀಡಿ ಕಲಿಸುವಂತಹ ಒಂದು ವೃತ್ತಿನೇ ಯಾವುದು? ಶಿಕ್ಷಕರ ವೃತ್ತಿ. ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ತಮ್ಮ ತಂದೆ ತಾಯಿಯನ್ನ ಬಿಟ್ಟು ಆ ಸ್ಥಾನಕ್ಕೆ ಮುಖ್ಯ ಸ್ಥಾನವನ್ನ ತುಂಬುವಂಥದ್ದೇ ಈ ಶಿಕ್ಷಕರನ್ನ. ಈ ಶಿಕ್ಷಕರ ವೃತ್ತಿಯಲ್ಲಿರುವಂತಹ ಭಾಗ್ಯ ಸೌಭಾಗ್ಯ ನಂದನ್ ಅನ್ಕೊಂಡಿದ್ದೀನಿ. ಇಷ್ಟೇ ನನ್ನ ಮಾತನ್ನ. Respected dignitaries, teachers and all my lovely students. Today we celebrate 5th September as a Teachers' Day, the birth anniversary of Dr. Sarvapalli Radhakrishnan. Sarvapalli Radhakrishnan. So we should respect all the teachers. We should obey the rules of the teachers. Thank you. ಇಡ್ಲಿ, ವಡ, ದೋಸೆ, ಏನೇನ್ ಕಲ್ತೀರಿ? ಗಣಿತ, ಕನ್ನಡ, ಕನ್ನಡದೊಳಗ ಕನ್ನಡ ಪದಗಳನ್ನು ಕಲ್ತೀರಿ. ಇಂಗ್ಲಿಷ್ ಪದಗಳು, ಶಬ್ದಗಳು, ವಾಕ್ಯಗಳು, ಗ್ರಾಮರ್ ಆಗಿರ್ಬೋದು. ಗಣಿತದೊಳಗ ಮೂಲ ಕ್ರಿಯೆಗಳು, ಹೌದಾ? ಕಳೆಯುವುದು, ಕೂಸುವುದು, ಬಾಗಿಸುವುದು, ಆನಂತರ ರಸ, ಮತ, ಮತ್ತ ಎಲ್ಲ ಕಲ್ತೀವಿ. ನಮ್ಮ ಶಾಲೆ ಬಂದು ಕಲ್ತಿರೋ ಮೊದಲು ಏನಾದ್ರು ಕಲ್ತಿರೋ? ನಿಮ್ಮ ಶಾಲೆ ಕಲ್ತೀವಿ, ಹೌದಾ? ನಿಮ್ಮ ಶಾಲೆ, ನಮ್ಮ ಶಾಲೆ, ಎಲ್ಲ ಶಾಲೆ, ಹೌದಾ? ನನ್ನ ಶಾಲೆ, ನಮ್ಮ ಶಾಲೆ. ಮೊದಲನೇದಾಗಿ
ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿ ಗುರುಮಾತೆಯರಿಗೆ, ಗುರುಗಳಿಗೆ ಈ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ರಜೆ, ಹೌದಾ? ಇವತ್ತು ರಜೆ ಇತ್ತು, ಶಾಲೆ ಇತ್ತು. ಏನಿತ್ತು ಕಾರ್ಯಕ್ರಮ? ಶಿಕ್ಷಕರ ದಿನಾಚರಣೆ ಮತ್ತು ಈದ್ ಮಿಲಾದ್. ಹಾಗೆ ಇಲ್ಲಿ ನಮ್ಮ ಎಲ್ಲ ಇಸ್ಲಾಂ ಮುಸ್ಲಿಂ ಮಕ್ಕಳಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಹೌದಾ? ಈದ್ ಮಿಲಾದ್ ಐತಲ್ಲ ಇವತ್ತ? ಏನದು ಈದ್ ಮಿಲಾದ್? ಅದು ಒಂದು ಹಬ್ಬ. ಹೆಂಗ್ ನಮ್ ದೀಪಾವಳಿ, ದಸರಾ, ಮಹಾನವಮಿ ಬರ್ತಾವಲ್ಲ, ಹೆಂಗ ಈದ್ ಮಿಲಾದ್ ಅದು ಇವತ್ತಿನ ದಿನಮಾನದೊಳಗೆ ಹೆಂಗೈತಪ್ಪ ಅಂತಂದ್ರ ಕಣ್ಣು, ಕಿವಿ, ಮೂಗು, ಬಾಯಿ, ಕಾಲು, ಕೈ ಇವು ಮನುಷ್ಯನ ಅವಿಭಾಜ್ಯ ಅಂಗ. ಹೌದಾ? ಹಂಗ ಇನ್ನೊಂದು ಅವಿಭಾಜ್ಯ ಅಂಗ ಏನಪ್ಪ? ಶಿಕ್ಷಣ. ಒಂದ್ ಕಡೆ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರ, ಏನಂತ ಹೇಳ್ತಾರ ಗೊತ್ತಲ್ಲ? ಶಿಕ್ಷಣ ಎನ್ನುವುದು ಹುಲಿ ಹಾಲಿನಂತೆ. ಏನಂತ? ಶಿಕ್ಷಣ ಅನ್ನುವುದು ಹುಲಿ ಹಾಲಿನಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಏನ್ ಮಾಡ್ಬೇಕಂತ? ಏನು ಚಿರಲ್ಲ ಹಂಗಾಗ್ತೀವಿ ನಾವು. ಶಿಕ್ಷಣ ಹಂಗ ಚಿರಂಗಿಲ್ಲ. ಅಷ್ಟು ಜ್ಞಾನವಂತರಾಗ್ತೀವಿ, ಅಷ್ಟು ಧೈರ್ಯಶಾಲಿಗಳಾಗ್ತೀವಿ, ಅಷ್ಟು ನಮ್ಗ ತಿಳುವಳಿಕೆ ಬರುತ್ತೆ. ಅದಕ್ಕೆ ನಾವು ಅದನ್ನ ಕುಡಿಬೇಕಂದ್ರೆ ಸ್ಟಿಂಗ್ ಕುಡಿದು, ಮಾಜಾ ಕುಡಿದು, ಶವಣ ಕುಡಿದಲ್ಲ. ಏನು? ನಿಮ್ಮ ತರಗತಿಯಲ್ಲಿ ಗುರುಗಳು, ಗುರುಮಾತೆಯರು, ಈ ಶಾಲೆಯಲ್ಲಿ ನಡೀತಕ್ಕಂಥ ಎಲ್ಲ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಲಿತು ನಮ್ಮ ಶಾಲೆ ಒಳಗ ಯಾರು ಒಳ್ಳೆಯದನ್ನು ಹೇಳ್ತಾರ ಅದನ್ನ ನೀವು ಸ್ವೀಕಾರ ಮಾಡ್ಕೋಬೇಕು. ಅಂದಾಗ ಮಾತ್ರ ನೀವೇನಕ್ಕಿರಿ? ಒಳ್ಳೆಯ ವಿದ್ಯಾರ್ಥಿಗಳಾಕ್ಕಿರಿ. ಅಂದಾಗ ಒಳ್ಳೆಯ ಪ್ರಜೆಗಳಾಕ್ಕಿರಿ. ಈ ದೇಶದಲ್ಲಿ ಒಳ್ಳೆಯ ನಾಯಕರಾಕ್ಕಿರಿ ನೀವು. ಹೌದಾ? ಇಂಥ ಶಾಲೆ ಒಳಗ ಇಲ್ಲಿ ಕುಂತವ್ರು ಎಷ್ಟೋ ಜನ ನಮ್ಮ ಶಾಲೆ ಒಳಗ MBBS ಆಗ್ಯಾರ, ಒಳ್ಳೆಯ ನೌಕರಿ ಪಡೆದುಕೊಂಡು ಒಳ್ಳೆಯ ಹುದ್ದೆದೊಳಗದಾರ. ಅದೆಲ್ಲ ಹೆಂಗ ಸಾಧ್ಯ ಆಯ್ತು? ಅವರು ಕಲಿತಕ್ಕಂಥ ವಿಷಯದ ಮೇಲೆ ಶ್ರದ್ಧೆಯನ್ನು ಇಟ್ಕೊಂಡಿದ್ರು, ಕಲಿಸ್ತಕ್ಕಂಥ ಗುರುಗಳ ಮೇಲೆ ಗೌರವವನ್ನು ಇಟ್ಕೊಂಡಿದ್ರು. ಅದು ಏನ್ ಮಾಡಿದ್ರು? ನೀವು ಮಾಡಿದ್ರೆ ಮೆಸೇಜ್ ಒಬ್ಬರು ನಿಮ್ ಶಿಕ್ಷಕರಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೆಸೇಜ್ ಮಾಡ್ರಿ, ಏನ್ ಕಡಿಬಿಡಿಕೆ ಡ್ಯಾನ್ಸ್ ನೋಡ್ರಿ. ಎಷ್ಟು ಜನ ದಿವಸ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ನಿಂತ ಕಡಿಬಿಡಿಕೆ ಅಂತೇಳಿ ಹಾಡತ್ರಿ? ಎದ್ದ ತಕ್ಷಣ ಮೊಬೈಲ್ ನೋಡೋರು ಎಷ್ಟು ಜನ ಹೇಳ್ರಿ? ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ದಾಗ ಏನದ? ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ದಾಗ ನಿಂತಾಳ. ನನಗೆ ಬರುವಂತದ್ದು ಹಾಡು ಮುಂದೆ ಅಷ್ಟೇ ಬರುತ್ತೆ. ಎತ್ರಂ ತಂದೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ದಾಗ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ದಾಗ ನಿಂತಾಳ ಕಡಿಬಿಡಿಕಿ. ನೋಡಿದ್ರಿ? ಇದನ್ನ ಹಾಡ ಬಹಳ ಫಾಸ್ಟ್ ಹಾಡ್ತೀರಿ. ಇದ್ಯಾಕೆ ಬರಂಗಿಲ್ಲ? ಇದ್ಯಾಕೆ ಬರಂಗಿಲ್ಲ? ಅದು ಹಂಗ ಆಡಬಹುದಲ್ಲ ನಾವು. ಎಸ್, ನೋಡಿ, ಹಿಂಗೂ ಕಲಿಬಹುದು ನಾವು. ಹಾಡುಗಳ ಮೂಲಕ ಪೋಷಕರೇ ಗಮನಿಸಿ, ಮಕ್ಕಳ ವರ್ತನೆಯನ್ನು ಬದಲಾಯಿಸಲು ಶಿಕ್ಷಕರು ಮುಖ್ಯ ಪಾತ್ರ ವಹಿಸುತ್ತಾರೆ. ಕೆಲವು ಶಿಕ್ಷಕರ ತಪ್ಪಿಗಾಗಿ ಎಲ್ಲಾ ಶಿಕ್ಷಕರನ್ನು ಅವಮಾನಿಸಬೇಡಿ, ಅಪಮಾನಿಸಬೇಡಿ. ಪ್ರತಿ ಸಣ್ಣ ತಪ್ಪಿಗೂ ಶಿಕ್ಷಕರ ಮೇಲೆ ಆರೋಪ ಮಾಡಬೇಡಿ. 90ರಷ್ಟು ಶಿಕ್ಷಕರು ಮಕ್ಕಳ ಭವಿಷ್ಯವನ್ನು ಬಯಸುತ್ತಾರೆ. ನಾವು ಓದುತ್ತಿದ್ದಾಗ ಕೆಲವು ಶಿಕ್ಷಕರು ನಮ್ಮನ್ನು ಹೊಡೆದಿದ್ದಾರೆ, ಆದರೆ ನಮ್ಮ ಪೋಷಕರು ಶಾಲೆಗೆ ಬಂದು ಶಿಕ್ಷಕರನ್ನು ಪ್ರಶ್ನೆ ಮಾಡಲಿಲ್ಲ. ಅವರು ನಮ್ಮ ಕಲ್ಯಾಣವನ್ನು ಮಾತ್ರ ಗಮನಿಸುತ್ತಿದ್ದರು. ಮೊದಲು ಪೋಷಕರು ಗುರುವಿನ ಮಹತ್ವವನ್ನು ಮಕ್ಕಳಿಗೆ ಮನದಟ್ಟಾಗುವಂತೆ ಹೇಳಬೇಕು. ಮಕ್ಕಳ ಭ್ರಷ್ಟತೆಯ 60ರಷ್ಟು ಕಾರಣ ಸ್ನೇಹಿತರು, ಮೊಬೈಲ್, ಮೀಡಿಯಾ. ಇನ್ನು ಉಳಿದ 40ರಷ್ಟು ಪೋಷಕರು. ಗುರುವನ್ನು ಗೌರವಿಸಿದ ಸಮಾಜ ನಾಶವಾಗುತ್ತದೆ. ಎಸ್, ನೋಡಿಲೆ, ನೀವು ಯಾರು ಟೀಚರ್ನ ಗೌರವಿಸಂಗಿಲ್ಲ, ನೀವು ಯಾರು ಮುಂದೆ ಬರಂಗಿಲ್ಲ ಅಂತ. ಅದಕ್ಕೆ ನೀವೇನ್ ಮಾಡ್ರಿ? ಎಷ್ಟೇ ಶಿಕ್ಷಕರನ್ನು ಹೊಡಿಲಿ ಬಡಿಲಿ, ಯಾರಿಗೂ ನಿಮ್ ಮೇಲೆ ದ್ವೇಷ ಇರಂಗಿಲ್ಲ. ಒಂದು ಮಾತ್ರ ಅರ್ಥ ಮಾಡ್ಕೊಡ್ರಿ, ನೀವು ಮನಸ್ಸಿನ ಇವತ್ತು ಹೊಡೆದಿತ್ತು ನಾನಂತೆ ಹಂಗೆ ತಿಳ್ಕೊಳಕ್ ಹೋಗ್ರಿ. ಇವತ್ತು ನಿಮ್ಗೆ ಏನ್ ಹೊಡೆದಿರ್ತಲ್ಲ ಅದು ಭವಿಷ್ಯದ ದಿನಗಳಲ್ಲಿ ಭಾರಿ ಬದಲಾವಣೆ ತರುತ್ತೆ. ಇವತ್ತೇನ್ ಹೊಡೆದಿರ್ತಲ್ಲ ಭವಿಷ್ಯದ ದಿನಗಳಲ್ಲಿ ಭಾರಿ ಬದಲಾವಣೆ ತರುತ್ತ. ಯಾರು ಕೂಡ ಟೀಚರ್ ಹೊಡೆದಾರ, ನಮ್ಗ ಮೇಡಮ್ ಹೊಡೆದಾರ, ಸರ್ ಹೊಡೆದಾರ ಅಂತೇಳಿ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಅದಕ್ಕ ನೀವು ಎಳ್ಳಷ್ಟು ಶಿಕ್ಷಕರ ಮೇಲೆ
ದ್ವೇಷವನ್ನ ಸಾಧಿಸ್ಬೇಡ್ರಿ. ನಿನ್ ಹೊಡೆದಾರ ತಡಿ ಅಂತೇಳಿ ದೂರ ಹಾದು ಹೋಗ್ಬೇಡ್ರಿ. ಆದ್ರೂ ಅವ್ರ ಪ್ರೀತಿಯಿಂದ ನಮಸ್ತೆ ಸರ್, ನಮಸ್ತೆ ಮೇಡಮ್ ಅಂತೇಳಿ ಎರಡು ಕೈ ಜೋಡಿಸಿ ಅವ್ರಿಗೆ ಏನ್ ಮಾಡ್ರಿ, ನಮಸ್ಕಾರವನ್ನು ಮಾಡ್ರಿ. ಯಾರು ಸಂಸ್ಕಾರ ಕಲಿತೀರಿ, ಯಾರು ವಿನಯ ಕಲಿತೀರಿ, ಯಾರು ಗೌರವ ನೀಡ್ತೀರಿ, ಅವರು ಈ ದೇಶದಲ್ಲಿ ಒಳ್ಳೆಯ ನಾಯಕರಾಗ್ತೀರಿ, ಒಳ್ಳೆಯ ಸಮಾಜ ಸುಧಾರಕರಾಗ್ತೀರಿ. ಈ ಹಿಂದೆ ನೋಡಿರ್ತಕ್ಕಂತ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಬಸವಣ್ಣನವರಾಗಿರ್ಬೋದು, APJ ಅಬ್ದುಲ್ ಕಲಾಂ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಏನ್ ದೊಡ್ಡ ದೊಡ್ಡವ್ರ ಹೆಸರು ಹೇಳ್ತೀವಲ್ಲ ನಾವೆಲ್ಲರೂ, ಅವರು ಬಹಳಷ್ಟು ವಿನಯದಿಂದ ಇದ್ರಂತ ಅವ್ರೆಲ್ರು. ಯಾಕಂತ ಹೇಳಿ ಟೀಚರ್ಸ್ಗೆ ಗೌರವ ನೀಡ್ತಿದ್ರು ಅವರೆಲ್ಲ. ಯಾರು ಟಾಪ್ 10 ಒಳಗಲ್ಲ ಇವತ್ತ ನಾವ್ ಯಾರನ್ನ ಹಿಂಗ್ ನೋಡ್ತೀವಲ್ಲ ಅವ್ರೆಲ್ರು ಕೂಡ ವಿನಯದಿಂದ ಇದ್ದವ್ರೆ. ನಾವ್ ಯಾರು ಎದಿ ಉಬ್ಬಿಸಿ ನಡಿತೀವಿ, ನಾವು ಮುಂದ ಕುಗ್ಗಿ ಬೀಳ್ತೀವಿ. ಈ ಸಮಾಜದೊಳಗ ಈ ಸಮಾಜವನ್ನ ಸ್ಪೇಸ್ ಮಾಡಕ್ ಆಗುದಿಲ್ಲ ನಮಗ. ಈ ಸಮಾಜದಲ್ಲಿ ಹೆಂಗಿರ್ಬೇಕು ಅನ್ನೋದು ಗುರುತಾಗೋದಿಲ್ಲ. ನಿಮ್ಗೆ ಏನಾಗಿರ್ತೈತಿ, ಇನ್ನೊಬ್ರು ನೋಡಿ ಟೀಚರ್ಸ್ ನೋಡಿ ಅನುಕರಣೆ ಮಾಡಿ, ಕೆಲವೊಂದಿಷ್ಟು ಒಳ್ಳೆ ವಿಷಯಗಳನ್ನ ನೋಡಿ ಅನುಕರಣೆ ಮಾಡಿ. ಯಾರೋ ಕಟಿಂಗ್ ಹೆಂಗ್ ಮಾಡ್ಸೋಣ ಅಂತ ಹೇಳಿ ನೀವು ಆರ್ ಮುರ್ದ ಕಟಿಂಗ್ ಮಾಡ್ಸ್ಬೋದು, ಆರ್ ಮುರ್ದ ಪ್ಯಾಂಟ್ ಹರ್ಕೊಂಡ್ ಅಡ್ಡಾಡೋದು, ಪಿಕ್ಚರ್ ನೋಡಿ ಮಾಡ್ತಿರ್ತಾರ, ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಅದಕ್ಕ ಒಳ್ಳೆಯ ಶಿಕ್ಷಣ ಕಲೀರಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಭವಿಷ್ಯ ಐತಿ. ಅದಕ್ಕ ಆ ಒಂದು ಉದ್ದೇಶದಿಂದ ಇವತ್ತು ಶಿಕ್ಷಕರ ದಿನಾಚರಣೆ ಏನಪ್ಪಾ ಅಂತಂದ್ರ, ಆಗಲೇ ಹೇಳಿದ್ರಲ್ಲ, ಶಿ ಅಂದ್ರ ಶಿಕ್ಷಕ, ಕ್ಷ ಅಂದ್ರ ಕ್ಷಮೆ, ಕ ಅಂದ್ರ ಕರುಣೆ. ಈ 3 ಗುಣಗಳು ಯಾರಲ್ಲಿ ಇರ್ತಾವ? ನಮ್ಮ ಶಿಕ್ಷಕರಲ್ಲಿ ಇರ್ತಾವ. ಒಮ್ಮೆ ನಾವು ಬಡಿತೀವಿ, ಆನಂತರ ಮತ್ ಪ್ರೀತಿ ತೋರಿಸ್ತೀವಿ, ಆನಂತರ ಕ್ಷಮಿಸ್ತೀವಿ. ಹಿಂಗ ಒಂದಕ್ಕೊಂದು ಏನಿರ್ತಾವ, ಸಂಬಂಧಗಳಿರ್ತಾವ. ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಬಂಧ ಹೆಂಗಪ್ಪ ಅಂತಂದ್ರ ಬಹಳ ಅನ್ಯೋನ್ಯವಾದ ಸಂಬಂಧ ಇದು. ಇವತ್ತಿಗೆ ಮುಗಿದು ಹೋಗಂಗಿಲ್ಲ. ನೀವು ನಮ್ ಸಾಲಿ ಬಿಟ್ಟು ಹೋಗಿದ್ದು ಇರ್ತದ. ಉದಾಹರಣೆಗೆ ಇವತ್ತ ತೇಜಸ್ವಿನಿ, ಯಾರು ಆಫಿಯಾ, ಅವರೆಲ್ಲಾ ಕೂಡ ನಮ್ ಶಾಲೆ ಬಿಟ್ಟು ಹೋಗಿದ್ರು. ಆದ್ರೂ ನಮ್ ಮ್ಯಾಗಿಲ್ ಪ್ರೀತಿಯಿಂದ ಅವ್ರು ಕೇಕ್ ತಗೊಂಬಂದಾರ. ಕೇಕ್ ತಗೊಂಬಂದು ಸರ್ ಕೇಕ್ ಕಟ್ ಮಾಡಿ ಅಂತೇಳಿ ಅವರು ಹೈಸ್ಕೂಲ್ ಹೋದ್ರು ಕೂಡ ನಮ್ಮ ಮ್ಯಾಗಿಲ್ ಪ್ರೀತಿ ಕಡಿಮೆ ಆಗಿಲ್ಲ. ಅಂದ್ರ ಇಲ್ಲಿ ಕಲ್ಕೊಂಡಿರ್ತಕ್ಕಂತಹ ಆ ಗುಣಗಳು, ಇಲ್ಲಿ ಕಲ್ಕೊಂಡಿರ್ತಕ್ಕಂತಹ ಶಿಕ್ಷಣ ಅವರನ್ನ ಆ ಒಂದು ಮಾದರಿಯನ್ನಾಗಿ ಮಾಡಿರ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ನಾವು ಒಳ್ಳೆಯ ವಿದ್ಯಾರ್ಥಿಗಳು, ಯಾರ ಮೇಲೂ ದ್ವೇಷರಾಗಿಲ್ಲ. ಅದಕ್ಕೆ ನೀವು ಒಳ್ಳೆಯ ರೀತಿಯಿಂದ ಶಿಕ್ಷಣ ಕಲೀರಿ. ಆದ್ರ ದಂಡನೆ ಮಾತ್ರ ನಮ್ಮ ಶಾಲೆಯಲ್ಲಿ ಇದ್ದದ್ದೇ. ಶಿಕ್ಷಕರಾದಂತವ್ರಿಗೆ ಬಹಳಷ್ಟು ಪ್ರೀತಿ ಇರಬೇಕಾಗತ್ತ, ಗೌರವ ಇರಬೇಕಾಗತ್ತ. ಅಸೂಯೆ ಹೇಳಿಕೊಳ್ಳುವಲ್ಲಿ ಇನ್ನೂ ಕೂಡ ನಾವು ಪ್ರಯತ್ನವನ್ನ ಮಾಡೋಣ. ಆ ದಿಶೆಯಲ್ಲಿ ನಾವು ಶಿಕ್ಷಣವನ್ನ ನೀಡಿದ್ದೇ ಆದ್ರೆ ನಮ್ಮ ಶಾಲೆ, ನಮ್ಮ ಸಮಾಜ ಎಲ್ಲವೂ ಕೂಡ ಒಂದು ಹಂತದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನ ಕಾಣ್ತದ. ಆ ನಿಟ್ಟಿನಲ್ಲಿ ನಾವೆಲ್ಲರ ಶ್ರಮಿಸೋಣ ಅಂತ ಹೇಳ್ತಾ, ಈ ಒಂದು ಶಿಕ್ಷಕರ ದಿನಾಚರಣೆ ಬಹಳಷ್ಟು ಸುದೀರ್ಘವಾಗಿ ಮಾಡಿದ್ವಿ ನಾವು. 10ರಿಂದ ಹಿಡ್ಕೊಂಡು ಸುಮಾರು 3 ಗಂಟೆವರೆಗೆ ಈ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ವಿ. ಅದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ನನ್ನ ಗುರು ಬಳಗಕ್ಕೆ, ಎಲ್ಲ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ ಮಗದೊಮ್ಮೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ, ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ವಂದನೆಗಳನ್ನು ತಿಳಿಸ್ತಾ, ಈಗ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವೋ, ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು, ನಮ್ಮ ಬೆಳೆಸಲು